ನಮಸ್ಕಾರ ಎಲ್ರಿಗೂ. ದಿನಾಲು ಬೆಳಗ್ಗೆ ಉಪ್ಪಿಟ್ಟು, ಸೂಸ್ಲ, ಅವಲಕ್ಕಿ ಇದೆಲ್ಲ ಮಾಡ್ಕೊಂಡು ಬೇಜಾರಾಗಿತ್ತಂದ್ರೆ ಚುರುಮರಿ ತೋಸದೇನೆ ಅಂದ್ರೆ ನೀರು ಹಾಕಿ ತೋಸದೇನ ಗಿರ್ಮಟೆ ಟೈಪು ಮೆತ್ತಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇನ್ಸ್ಟಂಟಾಗಿ ಅಂದ್ರೆ 5 ನಿಮಿಷದಲ್ಲಿ ರೆಡಿ ಆಗುತ್ತೆ. ಇದೇನು ನಾವು ಚುರುಮರಿ ತೋರಿಸ್ಬೇಕಂತ ಏನಿಲ್ಲ. ಒಂದು 5 ನಿಮಿಷ ಬೆಳಗ್ಗೆ ನೀವು ಅವಸರದಲ್ಲಿ ಮಾಡ್ಕೊಂಡು ತಿನ್ಬೋದು. ಇದಕ್ಕೆ ಬೇಕಾಗಿರೋದು ಸಾಮಗ್ರಿಗಳಂದ್ರೆ 1 ಟೊಮೊಟೊ, 2 ಈರುಳ್ಳಿ, ಸ್ವಲ್ಪ ಕರಿಬೇವು ಮತ್ತು ಕೊತ್ತಂಬರಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಕರಿಬೇವು ಮತ್ತು ಕೊತ್ತಂಬರಿ, ಸ್ವಲ್ಪ ಶೇಂಗಾ. ಇವಿಷ್ಟು ಹಾಕಿ ನೀವು 5 ನಿಮಿಷ ರೆಡಿ ಮಾಡ್ಕೊಂಡು ಹೋಗ್ಬೋದು ಬೆಳಗ್ಗೆನ. ಇಲ್ಲಿ ನೋಡಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ ನಾನು. ಸ್ವಲ್ಪ ಶೇಂಗಾ ಹಾಕಿದ್ದೀನಿ. ಶೇಂಗಾ ಒಂದು ಸ್ವಲ್ಪ ಗರಿ ಗರಿ ಆಗಿರಬೇಕು, ಅಲ್ಲಿ ತನಕ ಬಿಡಬೇಕು. ಇದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಹಾಕ್ತಾಯಿದ್ದೀನಿ. ಸ್ವಲ್ಪ ನೋಡಿ ಚಟಪಟ ಅಂತ ಸಿಡಿಬೇಕು. ಶೇಂಗಾ ನೋಡಿ ಶೇಂಗಾ ಸ್ವಲ್ಪ ಹೊಂಬಣ್ಣ ಬರುವವರೆಗೂ ಬಿಡಬೇಕು. ಇದಕ್ಕೆ ಸ್ವಲ್ಪ ಕರಿಬೇವು ಕೊತ್ತಂಬರಿ ಹಾಕಬೇಕು. ಇವು ಕರಿಬೇವು ಕೊತ್ತಂಬರಿ ಒಬ್ಬೊಬ್ಬರು ಲಾಸ್ಟಿಗೆ ಹಾಕ್ತಿರ್ತಾರೆ. ನಾ ಇಲ್ಲ ಎಣ್ಣೆ ಒಳಗೆ ಹಾಕಿಬಿಡ್ತೀನಿ. ಇದಕ್ಕೆ ನಾವೇನು ಹೆಚ್ಚಿಟ್ಕೊಂಡಿದ್ವಲ್ಲ ಈರುಳ್ಳಿ ಹಾಕಬೇಕು. ನಿಮ್ಗೆ ಸ್ವಲ್ಪ ಇದು ಖಾರ ಆಗಬೇಕು ಅಂತಂದ್ರೆ ಈರುಳ್ಳಿ ಮೊದಲೇ ನೀವು ಹಸಿಮೆಣಸಿನ್ಕಾಯಿ ಹಾಕಬೇಕಾಗುತ್ತೆ. ನಿಮಗಿಲ್ಲ ಖಾರ ಒಂದು ಅಳತಿ ಬೇಕು ಅಂತಂದ್ರೆ ಎಲ್ಲನೂ ಆಮೇಲೆ ಈರುಳ್ಳಿ ಬೆಂದ ಮೇಲೆ ನೀವು ಟೊಮೊಟೊ ಮತ್ತು ಮೆಣಸಿನ್ಕಾಯಿನ ಹಾಕ್ಬೋದು. ನೀವು ಖಾರ ಒಂದು ಸ್ವಲ್ಪ ಜಾಸ್ತಿ ಆಗ್ಬೇಕಂದ್ರೆ ಫಸ್ಟೇ ಸ್ವಲ್ಪ ಮೆಣಸಿನ್ಕಾಯಿನ ಹಾಕಬೇಕು. ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಖಾರ ಅನಿಸುತ್ತೆ. ಇಲ್ಲ ನಡೆಯುತ್ತೆ ಅಂತಂದ್ರೆ ಎಲ್ಲ ಒಮ್ಮೆಲೆ ಹಾಕ್ಬೋದು. ನೀವು ಬೆಳಗ್ಗೆ ಲೇಟಾಗಿ ಎದ್ರೂ 5 ನಿಮಿಷನ ಮಾಡ್ಕೊಂಡು ಟಿಫಿನ್ ಬಾಕ್ಸಿಗೆ ಹಾಕ್ಕೊಂಡು ಹೋಗ್ಬೋದು. ಇದನ್ನು ಸ್ವಲ್ಪ ಇದು ಬೆಂದ ಮೇಲೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ, ಅದರಷ್ಟೇ ಗರಂ ಮಸಾಲ. ನೀವೆಷ್ಟು ಅರಿಶಿನ ಪುಡಿ ಹಾಕ್ತಿರ್ತೀರೋ ಅಷ್ಟೇ ಗರಂ ಮಸಾಲ ಹಾಕಬೇಕು. ಒಬ್ಬೊಬ್ಬರು ಏನು ಮಾಡ್ತಾರೆ, ಇದಕ್ಕೆ ಮಸಾಲೆ ಹಾಕೋದಿಲ್ಲ. ನಾನು ಮಸಾಲೆ ಹಾಕ್ತೀನಿ, ಯಾಕಂದರೆ ಟೇಸ್ಟ್ ಬರಬೇಕಲ್ಲ, ಅದಕ್ಕೆ ನಾನು ಮಸಾಲೆ ಯೂಸ್ ಮಾಡ್ತೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು, ಸ್ವಲ್ಪ ಇದು ದೊಡ್ಡ ಉಪ್ಪನ್ನೇ ಹಾಕಿ, ಯಾಕಂದ್ರೆ ನಾವು ನೀರು ಹಾಕಿ ಆಮೇಲೆ ಹುಳಿ ಬರ್ಸ್ಕೊತೀವಲ್ಲ, ಆದ್ದರಿಂದ ಸ್ವಲ್ಪ ದೊಡ್ಡ ಉಪ್ಪನ್ನೇ ಹಾಕಿದಕ್ಕೆ ಇಂದ ಚೆನ್ನಾಗಿ ಬಾಡಿಸ್ಬೇಕು. ಈಗ ಇದು ಕುದ್ಮೇಲೆ ಸ್ವಲ್ಪ ಬೆಲ್ಲ. ನಾವು ಏನೇ ಅಡುಗೆ ಮಾಡಿದರೂ ಸಿಹಿ ಹಾಕದೆ ಅಡುಗೆ ಮಾಡೋದಿಲ್ಲ, ಸ್ವಲ್ಪ ಬೆಲ್ಲ ಹಾಕಬೇಕು. ಇದು ಬೆಲ್ಲ ಹಾಕಿದ ಮೇಲೆ ನೀವು 1 ಸೇರ್ ಆಗುವಷ್ಟು ಅಥವಾ 1 kg ಆಗುವಷ್ಟು ನೀವು ಚುರುಮರಿ ಮಾಡ್ತೀವಿ ಅಂತಂದ್ರೆ ಒಂದು ಅರ್ಧ ಅಥವಾ 2 ಗ್ಲಾಸ್ ನೀರು ಹಾಕಬೇಕು. ನೋಡಿಲಿ, ನಾನು 2 ಸೇರ್ ಆಗುವಷ್ಟು ಚುರುಮರಿ ತೊಗೊಂಡಿದ್ದೀನಿ, ಅಂದರೆ 2 kg ಆಗುವಷ್ಟು ಚುರುಮರಿ ತೊಗೊಂಡಿದ್ದೀನಿ. ಇದಕ್ಕೆ 2 ಅಥವಾ 2.5 ಗ್ಲಾಸ್ ನೀರಾದರೆ ಸಾಕಾಗುತ್ತೆ. ಯಾಕಂದರೆ ಇಲ್ಲಿ ನಾನು ಇವನ್ನ ತೋರಿಸ್ತಾ ಇಲ್ಲ. ಇಲ್ಲಿ ನೋಡಿ, ನಾನು ಹುಳಿಯನ್ನು ಕುದಿಯೋಕೆ ಬಿಟ್ಟಿದ್ದೆ, ಇದು ಕುದೀತಾ ಇದೆ. ಚೆನ್ನಾಗಿ ಒಮ್ಮೆ ಕಲಿಸಿ ನೀವು ಟೇಸ್ಟನ್ನು ನೋಡ್ಕೋಬೋದು. ಉಪ್ಪು ಈ ಥರ ಕುದ್ಮೇಲೆ ಗ್ಯಾಸ್ ಆಫ್ ಮಾಡಿ ಕೆಳಗಿಟ್ಕೊಂಡು ನೀವೇನು ಚುರುಮರಿ ತೊಗೊಂಡಿರ್ತೀರಲ್ಲ ಅವನ್ನೇ ಇದ್ರೊಳಗೆ ಹಾಕಿ ಕಲಿಸ್ಬೇಕು. ಭಾಳ ಅಂದ್ರೆ ಭಾಳ ಸರಳ ಐತ್ರಿ ಇದು ರೆಸಿಪಿ. ಮತ್ತು ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಇನ್ನೆಲ್ಲ ಚೆನ್ನಾಗಿ ಕಲಿಸ್ಬೇಕು. ಈಗ ನೀವು ನೀರು 2 ಅಥವಾ 2.5 ಗ್ಲಾಸ್ ಸಾಕು. ನೀವು ಇದು 3 ಜನ ಆರಾಮಾಗಿ ತಿನ್ಬೋದು. ಇದನ್ನು ಇದು 3 ಜನಕ್ಕಂತೂ ಪರ್ಫೆಕ್ಟ್ ಆಗಿರುತ್ತೆ. ಚೆನ್ನಾಗಿರುತ್ತೆ. ಶೇಂಗಾ ಅದು ಎಲ್ಲ ಹಾಕಿರ್ತೀವಲ್ಲ, ಸ್ವಲ್ಪ ಟೇಸ್ಟ್ ಆಗಿರುತ್ತೆ. ನೀವು ಬೆಳಗ್ಗೆ
ಆಫೀಸ್ಗೆ ಹೋಗ್ಬೇಕಾದ್ರೆ, ಕೆಲ್ಸಕ್ಕೆ ಹೋಗ್ಬೇಕಾದ್ರೆ, ಮಕ್ಳಿಗೆ ಬಾಕ್ಸಿಗೆ ಭಾಳ ಅಂದ್ರೆ ಭಾಳ ಟೇಸ್ಟಾಗಿರುತ್ತೆ. ಇನ್ಸ್ಟಂಟಾಗಿ 5-10 ನಿಮಿಷದೊಳಗೆ ಮಾಡಿಬಿಡ್ಬೋದು ಇದನ್ನೇನು. ನೋಡಿ, ಇವನ್ನೆಲ್ಲ ಚುರ್ಮರಿ ಒಬ್ಬೊಬ್ಬರು ತೋಸಿ ಮಾಡ್ತಿರ್ತಾರೆ, ಸೂಸ್ಲಾ ಅಂತೇಳಿ. ನಾವು ತೋಸಿ ಮಾಡಿದ್ರೆ ಸ್ವಲ್ಪ ಹಾಗೂ ಮಾಡ್ತೀವಿ. ಆದರೆ ಸ್ವಲ್ಪ ಲೇಟ್ ಆಗಿತ್ತಂದ್ರೆ ಈ ಥರ ಮಾಡಿಕೊಂಡು ನಾವು ಬಾಕ್ಸಿಗೆ ಹಾಕ್ಕೊಂಡು ಹೋಗ್ಬಿಡ್ತೀನಿ. ಯಾಕಂದ್ರೆ ಅದು ತೋಸ್ಕೊತ ಕೂಡತ್ಲೇ ಲೇಟ್ ಆಗಿಬಿಡುತ್ತೆ, ಅಲ್ಲೇ ಒಂದು 10 ನಿಮಿಷ ತೊಗೊಳುತ್ತೆ ಟೈಮು. ಆದ್ದರಿಂದ ಈ ಥರ ಮಾಡ್ಕೋಬೇಕು. ನೋಡಿ, ನಾವು ನೀರು ಕಡಿಮೆ ಇಟ್ಟರೆ ಇದೇ ಗಿರ್ಮಟ್ ಆಗುತ್ತೆ ಅಷ್ಟೇ. ನೀರು ಕಡಿಮೆ ಇಟ್ಟು ಸ್ವಲ್ಪ ಉದುರಾಯಿ ಮಾಡಿಬಿಟ್ರೆ ಗಿರ್ಮಟ್. ಚೆನ್ನಾಗಿ ಕಲಿಸ್ಬೇಕು. ಇವೆಲ್ಲ ಏನೋ ಚುರ್ಮರಿ ಎಲ್ಲ ಮೆತ್ತಗಾಗಬೇಕು, ಕರಗಬೇಕು ಅದ್ರೊಳಗೆ. ನೋಡಿ, ಈ ಥರ ಆಗಿದೆ. ಸೇಮ್ ನಿಮ್ಗೆ ಸೂಸ್ಲಾನ ಅನಿಸುತ್ತೆ, ಉತ್ತರ ಕರ್ನಾಟಕದ ಸೈಡ್ ಒಳಗೆ ಇದು ಸೂಸ್ಲಾನ ಅನಿಸುತ್ತೆ. ಅದನ್ನು ಇಲ್ಲಿ ಚುರ್ಮರಿ ತೋಸ್ದೇ ಮಾಡ್ತಾಯಿದ್ದೀನಿ. ಇದಕ್ಕೆ ಮೇಲೆ ಒಂದು ಸ್ವಲ್ಪ ಪುಟಾಣಿ ಹಿಟ್ಟು. ನೀವೇನ ಮಾಡಿ ಸೂಸ್ಲಕ್ಕೆ ಲಾಸ್ಟ್ ಟಚ್ ಕೊಡೋದೇ ಇದು ಪುಟಾಣಿ ಹಿಟ್ಟು. ಸ್ವಲ್ಪ ಪುಟಾಣಿ ಹಿಟ್ಟು ಹಾಕಬೇಕು, ಅಂದ್ರೆ ಟೇಸ್ಟ್ ಬರುತ್ತೆ ಇದು. ನಾನು ಇಲ್ಲಿ ಯಾವುದು ಹುಂಚಿ ಹುಳಿ ಹಾಕಿಲ್ಲ, ಏನೂ ಹಾಕಿಲ್ಲ, ಒಂದೇ ಒಂದು ಟೊಮೊಟೊ ಬಳಸಿ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.